ನೇರ ನುಡಿ ದಿವ್ಯ ಉತ್ತರ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ದೃಷ್ಟಿಯಲ್ಲಿ ಪ್ರಸಾದ ಎಂದ್ರೇನು? ಸಾಮಾನ್ಯವಾಗಿ ನಮ್ಮೆಲ್ಲರ ದೃಷ್ಟಿಯಲ್ಲಿ ಪ್ರಸಾದ ಅಂತಂದರೆ ದೇವಸ್ಥಾನದಲ್ಲಿ ಕೊಡುವಂಥದ್ದು, ಪೂಜಾರಿಗಳು ಕೊಡುವಂಥದ್ದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಪ್ರಸಾದ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಆದರೆ ಈ ಪ್ರಸಾದ ಭಾವನೆ ಇದೆಯಲ್ಲ, ಈ ಪ್ರಸಾದ ಭಾವನೆ ಎಲ್ಲ ಧರ್ಮದಲ್ಲೂ ಇದೆ. ಈಗ ಮುಸಲ್ಮಾನರೂ ಸಹ ಅವರು ಊಟವನ್ನು ಮಾಡುವಾಗ ಸಂಪೂರ್ಣ ಊಟ ಅವರು ಪ್ರಸಾದ ಅಂತಲೇ ಕರೀತಾರೆ, ಪ್ರಸಾದೀಕರಿಸಿ ತಗೊಳ್ತಾರೆ. ಅದೇ ರೀತಿ ಕ್ರಿಶ್ಚಿಯನ್ರು, ಜೈನರು, ಸಿಖ್ಖರು, ಬೌದ್ಧಿಸ್ಟ್ಗಳು ಎಲ್ಲರೂ ಸಹ ಎಲ್ಲೋ ಒಂದು ಕಡೆ ಆ ಪ್ರಸಾದ ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. ಇಲ್ಲಿ ಶಿವಪ್ರಸಾದ ಎಂಬುದಾಗಿ ನಾವು ವಿಶೇಷವಾಗಿ ನಮ್ಮ ಶರಣರು ಶಿವಪ್ರಸಾದ ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. ಶರಣರ ದೃಷ್ಟಿಯಲ್ಲಿ ಪರಮಾತ್ಮ ನಮಗೆ ಅನುಗ್ರಹಿಸಿರುವಂತಹ ಎಲ್ಲ ಸೌಲಭ್ಯಗಳು, ಎಲ್ಲ ಸವಲತ್ತುಗಳು ನಾವು ತೆಗೆದುಕೊಳ್ಳುವಂಥ ಊಟದಿಂದ ಪ್ರಾರಂಭಿಸಿ ಪ್ರತಿಯೊಂದೂ ಕೂಡ ಪ್ರಸಾದವೇ. ಈ ಶರೀರವನ್ನು ಸಹ ನಮ್ಮ ಶರಣರು ಕಾಯಪ್ರಸಾದ ಅಂತ ಕರೀತಾರೆ. ಈ ಕಾಯಪ್ರಸಾದದಿಂದ ಪ್ರಾರಂಭಿಸಿ ನಾವು ಕುಡಿಯುವ ಗಾಳಿ, ನಡೆದಾಡುವ ಭೂಮಿ, ನೋಡುವ ಆಕಾಶ, ಈ ಸೂರ್ಯನ ಬೆಳಕು, ಈ ಮಳೆ, ಈ ಬೆಳೆ ಎಲ್ಲವೂ ಕೂಡ ಪರಮಾತ್ಮನ ಪ್ರಸಾದ. ಪ್ರಸಾದ ಅಂತಂದರೆ ಅದಕ್ಕೆ ಬಹಳ ದೊಡ್ಡ ಶಬ್ದ ಇದೆ. ಆದರೆ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ತಿನ್ನುವ ಊಟ ಅಥವಾ ನಾವು ಏನು ಪೂಜಾರಿಗಳು ಕೊಡ್ತಾರಲ್ಲ ಅದನ್ನು ಮಾತ್ರ ನಾವು ಪ್ರಸಾದ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಶರಣರು ಏನು ಹೇಳ್ತಾರೆ ಗೊತ್ತಾ? ಅಲ್ಲಪ್ಪ, ಇವತ್ತು ಇದು ಪ್ರಸಾದ, ನಾಳೆ ಬೆಳಗ್ಗೆ ಇದೇ ಪ್ರಸಾದ ಏನಾಗಿರ್ತದೆ? ಮಲಮೂತ್ರ ಆಗಿರ್ತದೆ. ಇವತ್ತು ನಿನಗೆ ಕಾಣಿಸುವಂತಹ ಈ ಪ್ರಸಾದ, ನೀನು ಸೇವನೆ ಮಾಡುವಂತಹ ಈ ಪ್ರಸಾದ ನಾಳೆ ಬೆಳಗ್ಗೆ ಇದು ಮಲಮೂತ್ರ ಆಗಿರ್ತದೆ. ಇದನ್ನು ನಾವು ಪ್ರಸಾದ ಅಂತ ಹೆಂಗಪ್ಪ ನೀವು ಕರಿತೀರಾ ಅಂತ ಹೇಳ್ತಾರೆ. ಹಂಗಾದರೆ ಶರಣ ದೃಷ್ಟಿಯಲ್ಲಿ ಪ್ರಸಾದ ಅಂದರೆ ಯಾವುದು ಅಂತ ನಾವು ನೋಡೋದಾದರೆ, ಶಿವಯೋಗ ಮಾಡುವಾಗ, ಲಿಂಗ ಪೂಜೆ ಮತ್ತು ಶಿವಯೋಗ ಮಾಡುವಾಗ ಪರಮಾತ್ಮ ಶಿವನ ಪ್ರತಿರೂಪವಾಗಿರ್ತಕ್ಕಂಥ ಲಿಂಗವನ್ನು ಅಂಗೈಯಲ್ಲಿಟ್ಕೊಂಡು ಈ ಆತ್ಮ ನೋಡ್ತಾ ಇರ್ತದೆ. ಆತ್ಮ ನಮ್ಮ ಹಣೆಯ ಹುಬ್ಬಿನ ಹಿಂದೆಗಡೆ ಇರತಕ್ಕಂಥ, ಭ್ರೂ ಮಧ್ಯೆ ಇರತಕ್ಕಂಥ, ಭ್ರುಕುಟಿಯಲ್ಲಿರ್ತಕ್ಕಂಥ ಆತ್ಮ ಲಿಂಗವನ್ನು ನೋಡ್ತಾ ಇರ್ತದೆ. ನೋಡ್ತಾ ಇರೋದು ಯಾವುದು? ಆತ್ಮ. ಏನನ್ನು ನೋಡ್ತಾ ಇದೆ? ನಿರಾಕಾರ ಪರಮಾತ್ಮನ ಕುರುಹನ್ನು ನೋಡ್ತಾ ಐತೆ, ಅಂದರೆ ಲಿಂಗವನ್ನು ನೋಡ್ತಾ ಐತೆ. ಇದನ್ನು ನೋಡ್ತಾ 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 ಈ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದಾಗ್ಬಿಡುತ್ತೆ. ಆತ್ಮನೂ ಬೆಳಕು, ಪರಮಾತ್ಮನೂ ಬೆಳಕು. ಆತ್ಮ ಮತ್ತು ಪರಮಾತ್ಮ ಒಂದಾದಾಗ ಆಜ್ಞಾಚಕ್ರದ ಹಿಂಭಾಗದಲ್ಲಿರ್ತಕ್ಕಂಥ ಆತ್ಮದ ಹಿಂದೆ, ಅಂದರೆ ಆತ್ಮ ಒಂದು ಪೈನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಶರೀರದಲ್ಲಿ ಒಂದು ಪೈನಿಯಲ್ ಗ್ಲ್ಯಾಂಡ್ ಅಂತ ಇದೆ. ಆ ಪೈನಿಯಲ್ ಗ್ಲ್ಯಾಂಡ್ ಮಧ್ಯದಲ್ಲಿ ಈ ಆತ್ಮ ಇದೆ. ಆತ್ಮ ಮತ್ತು ಪರಮಾತ್ಮನ ಸಂಯೋಗ ಆದಾಗ ಆ ಪೈನಿಯಲ್ ಗ್ಲ್ಯಾಂಡಲ್ಲಿ 1, 2, 3 ಹನಿ ರಸ ಉತ್ಪತ್ತಿಯಾಗುತ್ತೆ. ಅದಕ್ಕೆ ನಮ್ಮ ಶರಣರು ಪ್ರಸಾದ ಅಂತ ಕರೀತಾರೆ. ಅದಕ್ಕೆ ಪಾದೋದಕ ಅಂತ ಕರೀತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಮೆಲೋಟೋನಿನ್ ಅಂತ ಕರೀತಾರೆ. ಆ ಮೆಲೋಟೋನಿನನ್ನು ನಮ್ಮ ಶರಣರು ಅಮೃತ ಅಂತಲೂ ಸಹ ಕರೀತಾರೆ. ಅಮೃತ, ಪಾದೋದಕ, ಪ್ರಸಾದ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಶಿವಯೋಗದಲ್ಲಿ ಆ ಮೆಲೋಟೋನಿನನ್ನು ಸ್ರವಿಸಿಕೊಳ್ಳುವುದೇ ಮುಖ್ಯ ಉದ್ದೇಶ. ಆ ಮೆಲೋಟೋನಿನನ್ನು ಸ್ರವಿಸಿಕೊಳ್ಳುವುದೇ ಪ್ರಸಾದ. ಅದೇ ಪಂಚಾಮೃತ, ಅದೇನೇ ಅಮೃತ. ಈ ಅಮೃತವನ್ನು ಸ್ರವಿಸಿಕೊಳ್ಳುವುದೇ ಶಿವಯೋಗದ ಮೂಲ ಉದ್ದೇಶ. ಅದಕ್ಕೆ ನಮ್ಮ ಶರಣರು ಪ್ರಸಾದ ಅಂತಂದರೆ ಶಿವಯೋಗದಲ್ಲಿ ನೀನು
ಆ ಸ್ರವಿಸಿಕೊಳ್ಳುವಂತಹ ದ್ರವ ಇದೆಯಲ್ಲ ಅದು ಅಮೃತ, ಅದು ಪ್ರಸಾದ, ಅದು ಶಿವಪ್ರಸಾದ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಶಿವಯೋಗದಲ್ಲಿ ಎಲ್ಲರಿಗೂ ಕೂಡ ಲಭ್ಯ ಇದೆ. ಯಾರು ಪ್ರತಿನಿತ್ಯ ಆ ಮೆಲೋಟೋನಿನನ್ನು, ಆ ದ್ರವವನ್ನು ಸ್ರವಿಸಿಕೊಳ್ಳುವಂತೆ ಶಿವಯೋಗವನ್ನು ಮಾಡ್ತಾರೆ, ಅವರು ತ್ರಿಕಾಲ ಜ್ಞಾನಿಗಳಾಗ್ತಾರೆ. ಅವರು ಭೂತ ಭವಿಷ್ಯತ್ ವರ್ತಮಾನ ಕಾಲದ ಎಲ್ಲ ವಿಚಾರಗಳನ್ನು ಬಲ್ಲವರಾಗ್ತಾರೆ. ಅವರನ್ನು ಎನ್ಲೈಟ್ಮೆಂಟ್ ಮ್ಯಾನ್ ಅಂತ ಕರೀತಾರೆ, ಅಥವಾ ಜ್ಞಾನೋದಯ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿಬಿಟ್ಟು ಕರೀತಾರೆ. ಇದು ನಮ್ಮ ಶರಣರ ದೃಷ್ಟಿಯಲ್ಲಿ ಇದು ಪ್ರಸಾದ. ಶಿವಯೋಗ ಮಾಡುವಾಗ ನಡೆಯುವಂತಹ ಕ್ರಿಯೆ ನಮ್ಮ ಆಜ್ಞಾಚಕ್ರದ ಹಿಂಭಾಗದಲ್ಲಿ ಆತ್ಮ ಇದೆ. ಆತ್ಮ ಈ ಪೈನಿಯಲ್ ಗ್ಲ್ಯಾಂಡಲ್ಲಿದೆ. ಆ ಪೈನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದಾಗ ಅಲ್ಲೊಂದು ದ್ರವ ಸ್ರವಿಸ್ತದೆ. ಆ ದ್ರವವನ್ನು ನಾವು ನಮ್ಮ ಶರಣರು ಅಮೃತ ಅಂತ ಕರೀತಾರೆ. ಇಲ್ಲಿ ಪಾದೋದಕ ಪ್ರಸಾದ ಅಂತಂದರೆ ಅದನ್ನು ನಮ್ಮ ಶರಣರು ಒಂದು ಕಾಡು ಸಿದ್ದೇಶ್ವರ ಅಂತಕ್ಕಂಥ ವಚನಾಂಕಿತದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ಶರಣರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಪ್ರಸಾದ ಎಂಬುದು ಅಂದರೆ ನಾವಿಲ್ಲಿ ಸ್ರವಿಸ್ಕೊಳ್ತೀವಲ್ಲ, ಆ ಸ್ರವಿಸಿಕೊಳ್ಳುವಂತಹ ಆ ಪ್ರಸಾದ, ಆ ಅಮೃತ ಇದೆಯಲ್ಲ, ಆ ಪ್ರಸಾದವೆಂಬುದು ಪಾಪ ಪುಣ್ಯ ಎನ್ನುವ ಉಭಯ ಕರ್ಮವನ್ನು ಸಂಹರಿಸುವುದು. ಪ್ರಸಾದವೆಂಬುದು ಉತ್ಪತ್ತಿ ಸ್ಥಿತಿ ಲಯಂಗಗಳನ್ನು ಸಂಹರಿಸುವುದು. ಪ್ರಸಾದವೆಂಬುದು ಭವ ಗಜಕ್ಕೆ ಅಂಕುಶವಾಗಿರುವುದು. ಪ್ರಸಾದವೆಂಬುದು ಅರತರ ಮುಕ್ತಿಗೆ ಅರ್ಹವಾಗಿರುವುದು. ಪ್ರಸಾದವೆಂಬುದು ಎನ್ನ ಮರೆಸಿ ಆ ಪರಮಾತ್ಮ ಶಿವನನ್ನು ತೋರಿಸುವುದು. ಪ್ರಸಾದವೆಂಬುದು ಮಾತಾ ಪಿತಾ ಸತಿ ಸೂತ ಬಂಧುಗಳು ಮೊದಲಾದ ಸಕಲ ಜನಗಳ ಹಂಗನ್ನು ತೋರಿಸಿ ಆ ಗುರುಲಿಂಗ ಜಂಗಮದ ಹಂಗಿನಲ್ಲಿ ಇರಿಸುವುದು. ಪ್ರಸಾದವೆಂಬುದು ಪರಮ ಜ್ಞಾನಿಗಳಾದ ಶಿವಶರಣರಿಗೆ ಅಮೃತವಾಗಿ ತೋರುವುದು. ಪ್ರಸಾದವೆಂಬುದು ಭಿನ್ನ ಜ್ಞಾನಿಗಳಾದ ಜೀವಾತ್ಮರಿಗೆ ಮಹಾ ಕಠಿಣವಾಗಿ ತೋರುವುದು. ಇಂತಪ್ಪ ಶಿವಪ್ರಸಾದವ ಮರೆತು ಇಂತಹ ಶಿವಪ್ರಸಾದವನ್ನು ನಾವು ಕಡೆಗಣಿಸಿ ನುಚ್ಚು ರೊಟ್ಟಿ ಪ್ರಸಾದವನ್ನು ಪಡೆದುಕೊಂಡು ಲಿಂಗಕ್ಕೆ ತೋರಿ ತಾವು ಸೇವನೆ ಮಾಡಿದಲ್ಲಿ ಅದು ದುರ್ಗಂಧವಾಗಿ ಮಲಮೂತ್ರವಾಗಿ ವಿಸರ್ಜಿಸಲ್ಪಡುವುದು. ಇಂತಪ್ಪ ಪ್ರಸಾದವನ್ನು ನಮ್ಮ ಶರಣರು ಒಪ್ಪರು ಎಂಬುದಾಗಿ ಹೇಳ್ತಾರೆ. ಇದು ಬಹಳ ದೊಡ್ಡ ವಿಚಾರ. ಈ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವು ಈ ಶರಣರ ಈ ಶಬ್ದಗಳಿದೆಯಲ್ಲ, ಈ ಕಟ್ಟುಪಾಡುಗಳಿದೆಯಲ್ಲ, ಇದು ಶಟಸ್ಥಳ ಮಾರ್ಗದಲ್ಲಿ ಅಥವಾ ಅಷ್ಟಾವರಣ ಮಾರ್ಗದಲ್ಲಿ ಇವೆಲ್ಲವೂ ಕೂಡ ನಮಗೆ ಬರ್ತವೆ. ಈ ಸಾಧನೆ ಇಳಿಯೋದಿದೆಯಲ್ಲ, ಇದೇ ತಪಸ್ಸು. ಈ ಸಾಧನೆ ಇಳಿಯೋದಿದೆಯಲ್ಲ, ಇದೇ ಶಿವಯೋಗ. ಈ ಶಿವಯೋಗದಲ್ಲಿ ಈ ಅಮೃತವನ್ನು ಸ್ರವಿಸಿಕೊಳ್ಳುವಂತಹ ಆ ಮಟ್ಟಕ್ಕೆ ಹೋಗೋದಿದೆಯಲ್ಲ, ಅದೇ ಶರಣತ್ವ, ಅದೇ ಜಂಗಮತ್ವ. ಸುಖ ಬೇಕು ಅಂತ ದೇವರನ್ನೇ ನಂಬಿ ಸುಮ್ಮನೆ ಕೂರಕ್ಕಾಗತ್ತಾ? ಸುಖ ಬೇಕು ಅಂತ ಯಾರು ಸುಮ್ಮನೆ ಕೂರಲ್ಲ. ಕೂರೋದಕ್ಕೆ ದೇವರು ಬಿಡೋದೂ ಇಲ್ಲ. ನಮ್ಮ ಇಷ್ಟದಂತೆ ಏನೂ ನಡೆಯೋದೂ ಇಲ್ಲ. ಯಾವುದೋ ಒಂದು ಅಗೋಚರವಾದಂತಹ ಆ ಶಿವಶಕ್ತಿ, ಆ ಪರಮಾತ್ಮ ನಿರಾಕಾರ ಶಿವ ನಮ್ಮನ್ನೆಲ್ಲರನ್ನೂ ಕಂಟ್ರೋಲ್ ಮಾಡ್ತಾಯಿದ್ದಾನೆ. ನಮಗೆಲ್ಲರಿಗೂ ಕೂಡ ಒಂದೊಂದು ಭೂಮಿಯ ಮೇಲೆ ಉದ್ಯೋಗವನ್ನು, ಒಂದೊಂದು ಪಾತ್ರವನ್ನು ನಮಗೆ ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ಅವನ ನಿಯಂತ್ರಣಕ್ಕೆ ಒಳಪಟ್ಟು ಕೆಲಸ ಮಾಡಲೇಬೇಕು. ಇವತ್ತು ನಾನು ಏನೂ ಮಾಡೋದಿಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನೆ ಕೂರ್ಲಿಕ್ಕೆ ಬಿಡೋದಿಲ್ಲ. ಏನೋ ಒಂದು ಮನಸ್ಸಿನಲ್ಲಿ ಒಂದು ಹೊಸ ವಿಚಾರವನ್ನು ತಂದು ನಿಮ್ಮನ್ನು ಮನೆಯಿಂದ ಆಚೆ ಹೋಗೋ ಥರ ದೇವರು ಮಾಡೇ ಬಿಡ್ತಾನೆ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿರಿ. ಇವತ್ತು ನಾನೇನು ಮಾಡೋದಿಲ್ಲ, ಯಾವ ಆಲೋಚನೆಯೂ ಮಾಡೋದಿಲ್ಲ, ಏನೂ ಕೆಲಸ ಮಾಡೋದಿಲ್ಲ ಅಂತ ನೀವು ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕರ್ಕೊಂಡೋಗಿ ಏನೋ ಒಂದು ಕೆಲಸವನ್ನು ಮಾಡಿಸ್ತದೆ.
ಇಲ್ಲಿ ನಾವೊಂದು ವಿಚಾರವನ್ನು ಗಮನಿಸಬೇಕು. ನಮ್ಮ ಇಷ್ಟದಂತೆ ಈ ಭೂಲೋಕದಲ್ಲಿ ಏನು ನಡೆಯಲ್ಲ ಅಂತಕ್ಕಂಥದ್ದು ಎಷ್ಟು ಸತ್ಯ, ಆದರೆ ಅಷ್ಟೇ ಉದಾಸೀನ ನಮ್ಮಲ್ಲಿದೆ. ಈ ಒಂದು ವಿಚಾರದಲ್ಲಿ ನಾವು ಎಷ್ಟೇ ಸ್ಪಷ್ಟವಾಗಿ ಹೇಳಿದ್ರೂ ಕೂಡ ಪ್ರತಿಯೊಬ್ಬರೂ ಕೂಡ ಅದನ್ನು ಉದಾಸೀನವಾಗಿ ತಗೊಳ್ತಾರೆ. ಯಾಕೆ ಅಂತಂದರೆ ದೇವರು ಇಂಡೈರೆಕ್ಟಾಗಿ ಕೆಲಸ ಮಾಡ್ತಾನೆ, ಡೈರೆಕ್ಟಾಗಿ ಎಲ್ಲೂ ಕೂಡ ಅವನ ಪ್ರಕಟಣೆ ಆಗೋದಿಲ್ಲ. ಈ ಜಗತ್ತಿನ ಸೃಷ್ಟಿಯ ಸಮಷ್ಟಿಯ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ನಿರಾಕಾರ ಶಿವ ಅವನು ವಿಶ್ವ ಆಡಳಿತಗಾರನಾಗಿದ್ದಾನೆ. ಆ ವಿಶ್ವ ಆಡಳಿತಗಾರನಾಗಿರ್ತಕ್ಕಂಥವನು ಈ ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥವನು ಯಾರ್ಯಾರ ಕೈನಲ್ಲಿ ಯಾವ ಕೆಲಸವನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅವನ ಹಿಡಿತದಲ್ಲಿ, ಅವನ ಅಂಕಿತದಲ್ಲಿ ನಡೀತಾ ಇರ್ತದೆ. ಆದ್ರೂ ಸಹ ಆ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ, ಆ ದೇವರ ಅರಿವು ಇಲ್ಲದೆ ಇರ್ತಕ್ಕಂಥವನು ಹುಚ್ಚಾಪಟ್ಟೆ ಹುಚ್ಚುಚ್ಚಾಗಿ ಏನೋ ಪ್ಲ್ಯಾನ್ಗಳು ಹಾಕ್ಕೊಂಡು ಹೋಗ್ತಾನೆ, ಏನೇನೋ ಮಾಡ್ತಾನೆ. ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಫೇಲ್ಯೂರ್ ಆಗ್ತಾನೆ. ಫೇಲ್ಯೂರ್ ಆದಾಗ ತುಂಬ ನಿರಾಶೆ ಹೊಂದ್ಕೊಳ್ತಾನೆ. ನಿರಾಶೆ ಹೊಂದಿದಾಗ ಯಾರ ಹತ್ರನೂ ಹೋಗಿ ಒಂದು ಮಹರ್ಷಿಗಳ ಹತ್ರ ಕೇಳ್ತಾನೆ, ಏನು ರೀ ನಾವೇನು ಮಾಡಿದ್ರೂ ಕೈ ಎತ್ತೋದಿಲ್ಲ, ನಾವೇನು ಮಾಡಿದ್ರೂ ಆಗೋದಿಲ್ಲ ಅಂತ ಕೇಳ್ತಾನೆ ಒಬ್ಬ ಮಹರ್ಷಿ ಹತ್ರ. ಆ ಮಹರ್ಷಿ ಹೇಳ್ತಾನೆ, ಹೌದಪ್ಪ ನೀನು ಮಾಡ್ತಾ ಇದೆಯಾ ಕೆಲಸ, ಸುಮ್ಮನೆ ಮಾಡ್ಕೊಂಡು ಹೋಗು, ಆ ಫಲಾಫಲಗಳನ್ನು ದೇವ್ರಿಗೆ ಬಿಟ್ಬಿಡು. ಅದು ಯಾವುದಕ್ಕೆ ಫಲ ಕೊಡಬೇಕು ಯಾವುದಕ್ಕೆ ಫಲ ಕೊಡಬಾರ್ದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ನೀನು ಸುಮ್ಮನೆ ನಿನ್ನ ಕರ್ತವ್ಯ ಮಾತ್ರ ಮಾಡ್ಕೊಂಡು ಹೋಗು. ಭಗವದ್ಗೀತೆಯನ್ನು ಶ್ರೀಕೃಷ್ಣ ಹೇಳಿದ್ದು ಅದನ್ನೇ, ಫಲಾಪೇಕ್ಷೆಯನ್ನು ಬಯಸದೆ ನಿನ್ನ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ನೀನು ನಿಷ್ಠೆಯಿಂದ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಬಸವಾದಿ ಶಿವಶರಣರು ಹೇಳಿದ್ದು ಅಷ್ಟೇ, ನಿನ್ನ ಪ್ರಯತ್ನಕ್ಕೆ, ನಿನ್ನ ಕಾರ್ಯಕ್ಕೆ, ನಿನ್ನ ಕರ್ಮಕ್ಕೆ ನೀನು ಏನೂ ಫಲಾಪೇಕ್ಷೆಯನ್ನು ಬಯಸದೆ ನಾನು ಪರಮಾತ್ಮ ಶಿವನ ಹತ್ರ ನಾನು ಉದ್ಯೋಗ ಮಾಡ್ತಾಯಿದ್ದೀನಿ, ಪರಮಾತ್ಮ ಶಿವನ ಹತ್ತಿರ ನಾನು ಕೂಲಿ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಂಡು ನಿನ್ನ ಕೆಲಸ ಮಾಡ್ಕೋತಾ ಹೋಗೋ. ಅದಕ್ಕೆ ಕೊಡಬೇಕಾದಂಥ ಪ್ರತಿಫಲವನ್ನು ನಿನಗೆ ಕೇಳದಲೇನೆ ಅವನು ಕೊಡ್ತಾನೆ. ನಿನಗೆ ನಿನ್ನ ಅಗತ್ಯಗಳು ನಿನಗೆ ಗೊತ್ತಿಲ್ಲ, ನಿನ್ನ ಅಗತ್ಯಗಳು ಏನು ಅಂತಕ್ಕಂಥದ್ದು ಪರಮಾತ್ಮನಿಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂತಂದರೆ ನಿನಗೆ ಮುಂದಾಲೋಚನೆ ಇಲ್ಲ, ಅವನಿಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅದೇ ಮನುಷ್ಯ ಆ ವಿಚಾರವನ್ನು ಆ ಮಹರ್ಷಿಯಿಂದ ತಿಳ್ಕೊಂಡಂಥವನಿಗೆ ತೃಪ್ತಿ ಆಗೋದಿಲ್ಲ. ಅವನೇನು ಮಾಡ್ತಾನೆ, ಪಂಚಾಂಗದವ್ರ ಹತ್ರ ಹೋಗ್ತಾನೆ ಅಥವಾ ಶಾಸ್ತ್ರ ಹೇಳೋನ ಹತ್ರ ಹೋಗ್ತಾನೆ. ಅವನು ಏನು ಮಾಡ್ತಾನೆ, ಕವಡೆ ಬಿಡ್ತಾನೆ ಅಥವಾ ಏನೋ ಒಂದು ಪುಸ್ತಕ ಇಟ್ಕೊಂಡಿರ್ತಾರಲ್ಲ ಅದನ್ನು ತಿರುವಾಗ್ತಾನೆ, ನೋಡ್ತಾನೆ, ಓ ನಿನ್ನ ಗ್ರಹಗತಿಗಳು ಕೆಟ್ಟೋಗಿದ್ದಾವೆ, ನಿನಗೆ ನಿಮ್ಮ ಊರು ದೇವರು ಬೇಜಾರು ಮಾಡ್ಕೊಂಬಿಟ್ಟಿದೆ, ನಿಮ್ಮ ಮನೆ ದೇವರು ಬೇಜಾರು ಮಾಡ್ಕೊಂಬಿಟ್ಟಿದೆ ಅಂತ ಹೇಳಿ ಅವನಿಗೊಂದಷ್ಟು ತಲೆಗೆ ಹುಳ ಬಿಟ್ಟು ಯಾವುದೋ ಪೂಜೆಗಳು ಪುರಸ್ಕಾರಗಳು ಅವೆಲ್ಲ ಮಾಡೋಕ್ಕೆ ಹೋಗ್ತಾನೆ. ಮಾಡೋಕ್ಕೆ ಹೋಗಿ ಒಂದಷ್ಟು ದುಡ್ಡನ್ನು, ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾನೆ. ಅದಕ್ಕೆ ಮನುಷ್ಯನೇ ನೀನು ಅವನ್ನೆಲ್ಲ ನಂಬಬೇಡ. ನೀನು ಒಬ್ಬ ನಿರಾಕಾರ ಪರಮಾತ್ಮನ ಶಿವನ ಕೈನಲ್ಲಿ, ಅವನ ಕಂಟ್ರೋಲ್ನಲ್ಲಿ, ಅವನ ಕಾಲಡಿಯಲ್ಲಿ ನೀನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನು ಮರಿಬೇಡ. ನೀನು ಸುಮ್ಮನೆ ಇರು, ವಾಮ ಮಾರ್ಗದಲ್ಲಿ ನೀನು ಹೋಗಬೇಡ ಅಂತ ಹೇಳಿದ್ರೂ ಕೂಡ ಇವತ್ತು ಬಹುತೇಕ ಜನ ಮೂಢನಂಬಿಕೆಗಳ ಮುದ್ದೆಯಲ್ಲಿ ಹೋಗಿ ಅವರ ಫಲಾಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು, ಅವರ ಬಯಕೆಗಳನ್ನು ಈಡೇರಿಸಿಕೊಳ್ಳಲು, ಅವರ ಆಸೆಗಳನ್ನು ಈಡೇರಿಸಿಕೊಳ್ಳಲು, ಅವರ ಪ್ಲ್ಯಾನ್ಗಳನ್ನು ಈಡೇರಿಸಿಕೊಳ್ಳಲು ಅವರು ಏನು ಮಾಡ್ತಾರೆ ಅಂತಂದರೆ ಅನೇಕ ದೇವರುಗಳ ಮೊರೆ ಹೋಗ್ತಾರೆ, ದೇವತೆಗಳ ಮೊರೆ ಹೋಗ್ತಾರೆ, ಅಲ್ಲಿ ಬೇಕಾದಷ್ಟು ಹೋಮ ಹವನಗಳನ್ನು ಮಾಡಿಸ್ತಾರೆ, ತಿರುಪತಿಗೆ ಹೋಗ್ತಾರೆ, ತಲೆ ಬೋಳಿಸ್ಕೊಳ್ತಾರೆ, ಅಲ್ಲೊಂದಷ್ಟು ಪರ್ಸೆಂಟೇಜ್ ಹಾಕ್ತಾರೆ. ನನಗೆ ಈ ಕೆಲಸ ಮಾಡಿಕೊಟ್ರೆ ನಿನಗಿಷ್ಟು ಪರ್ಸೆಂಟೇಜು, ನಿನಗೆ ಈ ಕೆಲಸ ಮಾಡಿಕೊಟ್ರೆ ನಿನಗಿಷ್ಟ ಪರ್ಸೆಂಟೇಜು. ದೇವರು ಅನ್ನೋ ನನ್ನ ಏಜೆಂಟ್ ಮಾಡ್ಕೊಂಡು ಬಿಡ್ತಾರೆ. ದೇವರು ಅನ್ನೋವಂಥವನ್ನ ಏನು ಮಾಡ್ತಾರೆ ಅಂತಂದರೆ ಸುಂಕದ ಒಬ್ಬ ಏಜೆಂಟು, ಬ್ರೋಕರ್ನ ಮಾಡ್ಕೊಂಬಿಡ್ತಾರೆ. ಇವಾಗ ಇವರ ಆಸೆಗಳನ್ನು ಈಡೇರಿಸ್ಲಿಕ್ಕೋಸ್ಕರ, ಇವರ ಯೋಜನೆಗಳನ್ನು ಈಡೇರಿಸ್ಲಿಕ್ಕೋಸ್ಕರ ದೇವರು ಅಲ್ಲಿ ಪರ್ಸೆಂಟೇಜ್ ತಗೊಳ್ಳುವಂತಹ ಬ್ರೋಕರಾಗಿ ಕೆಲಸ ಮಾಡಬೇಕಾಗುತ್ತೆ ದೇವರು. ಇದೆಲ್ಲ ಮನುಷ್ಯನ ಅಜ್ಞಾನ. ಅದಕ್ಕೋಸ್ಕರ ದೇವರನ್ನು ನಂಬು, ಅವನ ಮೇಲೆ ಡಿಪೆಂಡ್ ಆಗು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೈ ಮುರಿದು ಕೆಲಸ ಮಾಡು, ಸಂಜೆ ನಿನಗೆ ಭಗವಂತ ಏನು ಕೊಡ್ತಾನೋ ಅದನ್ನು ಉಣ್ಣು, ಸಂಜೆ ಚೆನ್ನಾಗಿ ರಾತ್ರಿ ಮಲ್ಕೊಂಡು ನಿದ್ದೆ ಮಾಡು. ನಿದ್ದೆ ಮಾಡಿ ಬೆಳಗ್ಗೆ ಎದ್ದಳು,
ನಿನ್ನ ಮುಂದಿನ ಕೆಲಸ ಏನಿದೆಯೋ ಅದನ್ನು ಸೊಗಸಾಗಿ ತುಂಬ ಚೆನ್ನಾಗಿ ಕೆಲಸ ಕೆಡಿಸದಂತೆ ಕೈಲಾಸ ಅಂತ ತಿಳ್ಕೊಂಡು ಆ ಕಾಯಕವನ್ನು ನೀನು ಸಂಪೂರ್ಣವಾಗಿ ಮಾಡು. ದೇವರ ಮೇಲೆ ನೀನು ಡಿಪೆಂಡ್ ಆಗು. ದೇವರನ್ನು ನಿತ್ಯವಾಗಿ ಅವನು ನೆನೀತಾ ಇರು. ನಿನ್ನ ಕರ್ತವ್ಯ ನೀನು ಮಾಡ್ತಾಯಿರು. ಎಲ್ಲ ನಿನ್ನ ಜವಾಬ್ದಾರಿಯನ್ನು ದೇವರು ನೋಡ್ಕೋತಾನೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಒಂದು ವಚನದಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಬಯಸಿ ಬಂದುದು ಅಂಗಭೋಗ. ಇವತ್ತು ನಾವೇ ಬಯಸಿ ನಾವು ಏನೇನೋ ಪ್ಲಾನ್ ಹಾಕಿ ನಾವು ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ. ಅದು ಬಯಸುವಂಥದ್ದು, ನಾವು ಬಯಸಿ ನಾವು ಸಂಪಾದನೆ ಮಾಡುವಂಥದ್ದು ಏನಿದ್ರು ಅದು ಅಂಗಭೋಗ, ಈ ಶರೀರದ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಅದು ಶಾಶ್ವತ ಅಲ್ಲ. ಬಯಸದೇ ಬಂದುದು ಲಿಂಗಭೋಗ. ನಾವು ಬಯಸದೇ ಬರ್ತದಲ್ಲ ಅದು ಪರಮಾತ್ಮ ಕೊಟ್ಟಿದ್ದು. ನಾವು ಅಂದ್ಕೋತೀವಿ, ನಾವು ಇವತ್ತು ಅಂದ್ಕೊಂಡಿರಲೇ ಇಲ್ಲಪ್ಪ ಈ ಕೆಲಸ ಆಗುತ್ತೆ ಅಂತ, ನಾನು ಅಂದ್ಕೊಂಡಿರಲೇ ಇಲ್ಲಪ್ಪ ಈ ಆಸ್ತಿ ನನಗೆ ಬರ್ತದೆ ಅಂತ, ನಾನು ಅಂದ್ಕೊಂಡಿರಲೇ ಇಲ್ಲಪ್ಪ ಈ ಉದ್ಯೋಗ ನನಗೆ ಸಿಗುತ್ತೆ ಅಂತ, ನಾನು ಅಂದ್ಕೊಂಡಿರಲೇ ಇಲ್ಲಪ್ಪ ಈ ಪ್ರಮೋಷನ್ ನನಗೆ ಆಗುತ್ತೆ ಅಂಥೇಳಿ, ನಾನು ಅಂದ್ಕೊಂಡಿರಲೇ ಇಲ್ಲಪ್ಪ ಈ ಕೋರ್ಟ್ ವ್ಯಾಜ್ಯ ನನ್ನ ಕಡೆ ಆಗುತ್ತೆ ಅಂಥೇಳಿ ಅಂತ ಅಂತೀವಲ್ಲ, ಅದು ಪರಮಾತ್ಮನ ಭೋಗ. ಬಯಸದೇ ಬಂದುದು ಲಿಂಗಭೋಗ, ಪರಮಾತ್ಮ ಶಿವನ ಭೋಗ. ಅಂಗಭೋಗ ಅನರ್ಪಿತ. ಈ ಶರೀರಕ್ಕೋಸ್ಕರ ನಾವು ಮಾಡ್ತೀವಲ್ಲ, ಈ ವ್ಯವಹಾರಕ್ಕೋಸ್ಕರ, ಈ ಲೌಕಿಕ ಜಗತ್ತಿನ ವ್ಯವಹಾರಗಳಿಗೆ ಅದು ಅನರ್ಪಿತ, ಅದು ಶಿವನಿಗೆ ಅರ್ಪಿತ ಆಗುವುದಿಲ್ಲ. ಲಿಂಗಭೋಗ ಪ್ರಸಾದ. ನಮಗೆ ಬಯಸದೇ ಬಂದಂತಹ ಪರಮಾತ್ಮನ ಆ ಲಿಂಗಭೋಗ ಇದೆಯಲ್ಲ, ಅದು ಪ್ರಸಾದ ಸ್ವರೂಪ. ಬೇಕೆಂಬುದು ಕಾಯಗುಣ. ಯಾವಾಗಲೂ ಬೇಕು ಬೇಕು ಅಂತ ಹೇಳಿ ಆಸೆಯ ಬೆನ್ನೇರಿ ನಾವು ಹೋಗ್ತೀವಲ್ಲ, ಅದು ಬೇಕೆಂಬುದು ಕಾಯಗುಣ. ಈ ಶರೀರದ ಗುಣ ಪ್ರತಿಯೊಂದು ಬೇಕು ಬೇಕು ಅಂತಕ್ಕಂಥದ್ದು ಕಾಯಗುಣ. ಬೇಕೆಂಬುದು ಕಾಯಗುಣ, ಬೇಡ ಎಂಬುದು ವೈರಾಗ್ಯ. ಒಂದೇ ಮಾತು ಸಾಕು, ನನಗೆ ಬೇಡಪ್ಪ. ನೀನು ಬೇಡ ಅಂದರೂ ಕೊಡೋನು ಕೊಟ್ಟೇ ಕೊಡ್ತಾನೆ. ನಿನಗೇನು ಲಭ್ಯ ಆಗಬೇಕು ಅದು ಲಭ್ಯ ಹಾಗೆ ಆಗುತ್ತೆ. ನೀನು ಬೇಕು ಅಂದ್ರೂ ಆಗುತ್ತೆ, ಬೇಡ ಅಂದ್ರೂ ಆಗುತ್ತೆ. ಯಾಕಂದರೆ ನಿನ್ನನ್ನು ಮಗುವಿನಂತೆ ನೋಡಿಕೊಳ್ಳುವ ತಂದೆ ಶಿವ ನಿನ್ನನ್ನು ಕಾಪಾಡಿ ನಿನ್ನ ರಕ್ಷಣೆ ಮಾಡುವನು ಅವನ ಹೊಣೆಗಾರಿಕೆ. ಬೇಕೆಂಬುದು ಕಾಯಗುಣ, ಬೇಡ ಎಂಬುದು ವೈರಾಗ್ಯ. ಬೇಕೆಂಬುದೂ ಅಲ್ಲ ಇದು, ಬೇಡ ಎಂಬುದೂ ಅಲ್ಲ. ಈ ಉಭಯವನ್ನು ಅರಿತು ನೀನು ಭೋಗಿಸಬಲ್ಲಡೆ. ನೀನು ಉಪಯೋಗಿಸಿದ್ದೆ ಆದರೆ ಕೂಡಲ ಚೆನ್ನ ಸಂಗಯ್ಯ ನಿಮ್ಮನ್ನು ನಾನು ಪ್ರಸಾದಿ ಎಂಬೆ. ನೀನು ಪರಮಾತ್ಮನಿಗೆ ಪ್ರಸಾದಿಯಾಗಿ ಹೋಗ್ಬಿಡ್ತೀಯ. ಪರಮಾತ್ಮನೇ ನಿನ್ನ ಸ್ವೀಕಾರ ಮಾಡಿಬಿಡ್ತಾನೆ. ನಾವು ಪರಮಾತ್ಮನಿಗೆ ಪ್ರಸಾದ ಕೊಡೋದಲ್ಲ, ನಾವೇ ಪ್ರಸಾದಿಯಾಗಿಬಿಡ್ತೀವಿ. ಪರಮಾತ್ಮನಿಗೆ ಪ್ರಸಾದ ಕೊಡೋದೇ ಬೇರೆ, ನಾವೇ ಸ್ವತಃ ಪ್ರಸಾದಿಯಾಗೋದೇ ಬೇರೆ. ಲೆಕ್ಕ ಹಾಕಬೇಕು ಈ ವಿಚಾರವನ್ನು. ನಾವು ದೇವ್ರಿಗೆ ಲಂಚ ಕೊಡೋದಲ್ಲ, ಈ ಕೆಲಸ ಮಾಡಿಕೊಟ್ರೆ ಇಷ್ಟು ಪರ್ಸೆಂಟೇಜ್ ಅಲ್ಲ ಅದು. ಅವನು ಪರಮಾತ್ಮ ನಿರಾಕಾರ ಶಿವ, ಈ ಜಗತ್ ರಕ್ಷಕ, ಈ ಜಗತ್ತಿನ ಒಡೆಯ, ಈ ಶರೀರದ ಒಡೆಯ, ಆತ್ಮದ ಒಡೆಯ, ಸಕಲ ಜೀವರಾಶಿಗಳ ಒಡೆಯ. ಅವನಿಗೆ ನಾವು ಯಾರು ಪರ್ಸೆಂಟೇಜ್ ಕೊಡೋಕ್ಕಾಗಲ್ಲ, ಪ್ರಸಾದ ಕೊಡೋಕ್ಕೂ ಆಗಲ್ಲ. ನಾವೇ ಪ್ರಸಾದಿ ಆಗಬೇಕಾಗುತ್ತೆ, ನಾವೇ ಅವನಿಗೆ ಅರ್ಪಣೆ ಆಗಬೇಕಾಗುತ್ತೆ, ನಾವೇ ಅವನಿಗೆ ಶರಣಾಗಬೇಕಾಗುತ್ತೆ. ಈ ರೀತಿ ನಾವು ಯಾರು ನಂಬಿ ಆ ದೇವರ ಮೇಲೆ ಭಾರ ಹಾಕಿ ಎಲ್ಲವೂ ನಿನ್ನದೇ, ನೀನು ಕೊಟ್ಟ ಕರ್ತವ್ಯವನ್ನು ನಿನಗೇ ಅರ್ಪಿಸುತ್ತೇನೆ ಎಂಬುದಾಗಿ ಯಾರು ಮಾಡ್ತಾರೋ ಅವನಿಗೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿರ್ಪುದಯ್ಯ ಅಂದ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಅದರಿಂದ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ಅವನೇನೋ ಕೆಲಸ ಮಾಡಿಸ್ತೇನೆ. ನಮಗೆ ಏನು ಲಭ್ಯ ಆಗುತ್ತೋ ಅದು ಲಭ್ಯ ಹಾಗೆ ಆಗುತ್ತೆ. ನಮಗೆ ಲಭ್ಯ ಆಗದೇ ಇರತಕ್ಕಂಥದ್ದು ಯಾವ ಕಾರಣಕ್ಕೂ ಲಭ್ಯ ಆಗೋದೇ ಇಲ್ಲ.